ನಾಡಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಮನೆ ಮೇಲೆ ಲೋನ್ ಕೊಡಿಸುವುದಾಗಿ ದಂಪತಿ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಒಂದೇ ದಿನಕ್ಕೆ 45 ಲಕ್ಷ ಲೋನ್ ಕೊಡಿಸ್ತೇವೆ ಅಂತ ನಂಬಿಸಿ ಲೋನ್ ಪ್ರೊಸೆಸಿಂಗ್ ಫೀಸ್ ಹೆಸರಿನಲ್ಲಿ 6 ಲಕ್ಷ ಹಣ ಪಡೆದಿದ್ದಾರೆ. ಹೆಗ್ಗನಹಳ್ಳಿಯ ರಾಧಾ ನಾಳೆಗೆ ಲೋನ್ ಆಗ್ತದೆ ಅಂತ ಮನೆಯಲ್ಲಿದ್ದ ಬೆಳ್ಳಿ ಆಭರಣ, ಮಕ್ಕಳ ಸ್ಕೂಲ್ ಫೀಸ್ ಹಣವನ್ನೇ ವಂಚಕರಿಗೆ ನೀಡಿದ್ದಾರೆ. ಕಮಲಾ, ಶಿವಮಾದಯ್ಯ ದಂಪತಿಯ ವಿರುದ್ಧ ರಾಜಗೋಪಾಲನಗರ ಠಾಣೆಗೆ ಮಹಿಳೆ ದೂರು ನೀಡಿದ್ದಾರೆ. ಯುಪಿಎಸ್ ಬ್ಯಾಟರಿ ಶಾರ್ಟ್ ಸರ್ಕ್ಯೂಟ್ ಆಗಿ ಜ್ಯುವೆಲರಿ ಶಾಪ್ ಹೊತ್ತಿ ಉರಿದಿದೆ. ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ಚೆಮ್ಮನೂರು ಜ್ಯುವೆಲರ್ ಶಾಪ್ನಲ್ಲಿ ಈ ಘಟನೆ ನಡೆದಿದೆ. ಜ್ಯುವೆಲರಿ ಶಾಪ್ನಲ್ಲಿ ದಟ್ಟ ಹೊಗೆ ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಅನಾಹುತ ತಪ್ಪಿಸಿದ್ದಾರೆ. ನಾಳೆ ಕನ್ನಡಿಗರ ಮನೆ ಮಗ ದೊಡ್ಡಮನೆ ದೊರೆ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ. ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಸ್ಮಾರಕ ಬಗೆ ಬಗೆಯ ಹೂವುಗಳಿಂದ ಸಿಂಗಾರಗೊಂಡಿದೆ. ನಾಳಿನ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಯುತ್ತಿದೆ. 1 ಲಕ್ಷ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳಿಗೆ ಸಮಾಧಿ ಬಳಿ ಬಿರಿಯಾನಿ ಹಂಚಲು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಭ್ರೂಣ ಹತ್ಯೆ ಪ್ರಕರಣಗಳು ಹೆಚ್ಚಳವಾಗುತ್ತಿದ್ದು ಫ್ಯಾಷನ್ ಶೋ ಮೂಲಕ ಜಾಗೃತಿ ಮೂಡಿಸಲಾಯಿತು. ಮಹಿಳಾ ಅವೇಕ್ ಸಂಸ್ಥೆ ಚಿತ್ರಕಲಾ ಪರಿಷತ್ನಲ್ಲಿ ಸ್ವಾವಲಂಬನಾ ಮೇಳದ ಜೊತೆಗೆ ಫ್ಯಾಷನ್ ಶೋ ಆಯೋಜಿಸಿತ್ತು. ಸೇವ್ ಗರ್ಲ್ ಕಾನ್ಸೆಪ್ಟ್ ಹೆಸರಿನಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ರು. ಸ್ವಾವಲಂಬನ ಮೇಳ ಮಾಡ್ತಾ ಇರೋದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳಾ ಉದ್ಯಮಿಗಳನ್ನ ಅರ್ಬನ್ ಬ್ಯಾಂಗ್ಳೂರ್ ಸಿಟಿಗೆ ಕನೆಕ್ಟ್ ಮಾಡೋಕ್ಕೋಸ್ಕರ ತುಂಬ ಒಳ್ಳೆ ಪದಾರ್ಥಗಳನ್ನು ಇಟ್ಕೊಂಡು ನೇಟಿವ್ ಆಗಿರುವಂಥ ಪದಾರ್ಥಗಳನ್ನು ತಯಾರು ಮಾಡ್ತಾರೆ ನಮ್ಮ ಮಹಿಳಾ ಉದ್ಯಮಿಗಳು. ಆದರೆ ಅದು ಬೆಂಗಳೂರು ಮಾರ್ಕೆಟಿಗೆ ರೀಚ್ ಆಗೋಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಆ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ.